ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಒಂದಲ್ಲ ಒಂದು ಅವಾಂತರ ಕಾರಣಕ್ಕೆ ಸದಾ ಸುದ್ದಿಯಲ್ಲಿತ್ತು. ಸದ್ಯ ಈಗ ಮತ್ತೊಂದು ಅಂಥದ್ದೇ ವಿಚಾರಕ್ಕೆ ಜಿಲ್ಲಾಸ್ಪತ್ರೆ ಸುದ್ದಿಯಾಗಿದೆ. ಜಿಲ್ಲಾಸ್ಪತ್ರೆಯ ಎಮರ್ಜೆನ್ಸಿಯಲ್ಲೇ ಔಷಧಿ ಕೊರತೆ ಇದ್ದು ರೋಗಿಗಳ ಪರದಾಟಕ್ಕೆ ಕಾರಣವಾಗಿದೆ. ಈ ಕುರಿತು ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಜಿಲ್ಲಾಸ್ಪತ್ರೆಯ ಎಮರ್ಜೆನ್ಸಿಯಲ್ಲಿ ರೋಗಿಗಳ ಪರದಾಟ. ಮಾತ್ರೆ ಇಲ್ಲ, ಇಂಜೆಕ್ಷನ್ ಇಲ್ಲ. ನಾವು ರೋಗಿಗಳಿಗೆ ಎಮರ್ಜೆನ್ಸಿ ಚಿಕಿತ್ಸೆ ಕೊಡೋದು ಹೇಗೆ? ನಮಗೆ ಸಾಕಷ್ಟು ಮೆಡಿಸಿನ್ ಕೊಡಿ ಅಂತ ಪತ್ರ ಬರೆದಿರುವ ವೈದ್ಯಾಧಿಕಾರಿಗಳು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡಲ್ಲಿ. ಕಳೆದ ಒಂದು ವಾರದಿಂದ ಎಮರ್ಜೆನ್ಸಿ ಚಿಕಿತ್ಸೆಗೆ ಅಂತ ಬರುವ ರೋಗಿಗಳಿಗೆ ಔಷಧಿ ಸಿಗ್ತಿಲ್ಲ. ಇದರಿಂದ ಬಡ ರೋಗಿಗಳಿಗೆ ತೊಂದರೆಯಾಗ್ತಿದೆ. ಔಷಧಿಗಳ ಕೊರತೆಯಿಂದ ರೋಗಿಗಳಿಗೆ ಹೆಚ್ಚು ಕಮ್ಮಿ ಆದರೆ ನಾವು ಜವಾಬ್ದಾರಿ ಅಲ್ಲ ಅಂತ ತುರ್ತು ಚಿಕಿತ್ಸಾ ವಿಭಾಗದ ವೈದ್ಯಾಧಿಕಾರಿಗಳೇ ಜಿಲ್ಲಾ ಸರ್ಜನ್ ಡಾಕ್ಟರ್ ರವೀಂದ್ರಗೆ ಪತ್ರ ಬರೆದಿದ್ದು, ಸದ್ಯ ಪತ್ರಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ. ಹೀಗೆ ಆದರೆ ಜಿಲ್ಲಾಸ್ಪತ್ರೆಯನ್ನೇ ನಂಬಿ ಚಿಕಿತ್ಸೆಗೆ ಬರುವ ರೋಗಿಗಳ ಪರಿಸ್ಥಿತಿ ಏನು ಎನ್ನುವ ಪ್ರಶ್ನೆ ಉದ್ಭವವಾಗಿದೆ. ಇನ್ನು ಸ್ವತಃ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರೇ ಔಷಧಿ ಕೊರತೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ಯಾವುದೇ ಕೊರತೆ ಇಲ್ಲ ಎಂದಿದ್ದಾರೆ. ಇನ್ನು ಖಾಲಿಯಾದ ಔಷಧಿ ಖರೀದಿಗೆ ಆಸ್ಪತ್ರೆಯ ಹಂತದಲ್ಲೇ ಖರೀದಿಗೆ ಹಣಕಾಸನ್ನು ಕೂಡ ನೀಡಲಾಗಿದೆ. ಔಷಧಿ ಕೊರತೆ ನೀಗಿಸಲು ಸಮಯಕ್ಕೆ ಸರಿಯಾಗಿ ಟೆಂಡರ್ ಪ್ರೋಸೆಸ್ ಕೂಡ ಮಾಡಲಾಗ್ತಿದ್ದು, IAS, KAS ಅಧಿಕಾರಿಗಳನ್ನು ನೇಮಕ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳಲಾಗ್ತಿದೆ. ಆ ರೀತಿ ಔಷಧಿಗಳ ಸಮಸ್ಯೆ ಇಲ್ಲ ಎಂದಿದ್ದಾರೆ. ಒಟ್ಟಾರೆ ಸರ್ಕಾರಿ ಔಷಧಿ ಕೊರತೆ ನೀಗಿಸಲು ಜಿಲ್ಲಾಸ್ಪತ್ರೆಯ ಹಂತದಲ್ಲೇ ಹಣ ನೀಡಿದ್ದೆ ಆದರೆ ಜಿಲ್ಲಾ ಸರ್ಜನ್ ಡಾಕ್ಟರ್ ರವೀಂದ್ರ ಕೂಡಲೇ ಸಮಸ್ಯೆ ಪರಿಹಾರ ಮಾಡಲಿ. ಕೂಡಲೇ ಔಷಧಿ ಖರೀದಿ ಮಾಡಿ ರೋಗಿಗಳಿಗೆ ತೊಂದರೆ ಆಗದಂತೆ ಕ್ರಮ ವಹಿಸಲಿ ಎನ್ನುವುದು ಎಲ್ಲರ ಆಶಯ. ಏನು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ಬಡ ರೋಗಿಗಳ ಪರದಾಟ ಇವತ್ತಿಗೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಇದು ನಿಜವಾಗಲೂ ಕರುನಾಡ ವಿಜಯ ಸೇನೆ ತೀವ್ರವಾಗಿ ಖಂಡಿಸುತ್ತೆ. ಈಗಾಗಲೇ ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ಗರ್ಭಿಣಿ ಮಹಿಳೆ ತೀರೋಗಿರೋದ್ರಿಂದ ಹಿಡಿದು ಸ್ವಚ್ಛತೆಯಿಂದ ಹಿಡಿದು ಈಗಾಗಲೇ ಮೆಡಿಷನ್ವರೆಗೂ ಈಗಾಗಲೇ ಒಂದು ವಾರದಿಂದ ಸರಿಯಾದ ಅಲ್ಲೇ ಸರ್ಕಾರಿ ವೈದ್ಯರು ಬರೆದಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಬರೆದಿರ್ತಕ್ಕಂತಹ ಮೆಡಿಷನ್ನು ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಸರ್ಕಾರಿ ವೈದ್ಯರು ಬರೆದಿರ್ತಕ್ಕಂಥ ಮೆಡಿಷನ್ನು ಜಿಲ್ಲಾಸ್ಪತ್ರೆಯಲ್ಲಿ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಇವತ್ತು ಹಣದ ಕೊರತೆ ಇದೆ ಅಂತೇಳಿ DS ಹೇಳ್ತಾರೆ. ಆದರೆ ಅಲ್ಲಿನ ಸಿಬ್ಬಂದಿ ವರ್ಗ, ವೈದ್ಯರು ಮತ್ತು ಏನು ಮೆಡಿಷನ್ ಘಟಕ ಏನು ಉಗ್ರಾಣದಿಂದ ಅವರು ಮತ್ತು ಸಂಬಂಧಪಟ್ಟಂಥ ವಾರ್ಡ್ನವರು ಏನು ಮೆಡಿಷನ್ ಸಪ್ಲೈ ಮಾಡ್ತಕ್ಕಂಥವ್ರು ನಮಗೆ ಇಂಥ ಮೆಡಿಷನ್ಗಳು ಬೇಕು ಅಂತೇಳಿ ಕೂಡ ಪತ್ರ ಬರೆದಾರೆ. ಅದರಲ್ಲಿ ಏನು ಅಂದರೆ ಒಂದೇ ಒಂದು ಸಂಗತಿ, ಅಲ್ಲಿ ಏನಾದರೂ ಗಲಾಟೆ ಆದರೆ ನಾವು ಜವಾಬ್ದಾರರಲ್ಲ ಅಂತ ಬರೀತಾರೆ. ಅಂದರೆ ಇವರು ಲೆಕ್ಕಾಚಾರಕ್ಕೆ ಯಾವ್ದಾರ ಪ್ರಾಣ ಹೋಗ್ಬಿಡ್ಲಿ, ಬಡ ರೋಗಿಗಳು ಸತ್ತು ಹೋಗಲಿ ಅಂದರೆ ಇವರಿಗೆ ಏನು ಬೇಕಾರೋ ಆಗಲಿ, ಆದರೆ ಮೆಡಿಷನ್ನು ಕೊಡೋಕ್ಕೂ ಆಗಲ್ಲ, ಇತ್ತ ಸಿಬ್ಬಂದಿಗಳಿಗೆ ತೊಂದರೆನೂ ಆಗಬಾರ್ದು. DSನ ಉಡಾಫೆ ಮಾತು ಹೇಗಿದೆ ಅಂತಂದರೆ ನಮ್ಮಲ್ಲಿ ಹಣ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಚಿತ್ರದುರ್ಗ ಜಿಲ್ಲೆಯ ಬಡ ಜನರ ಏನು ರೋಗಿಗಳ ಪರದಾಟವನ್ನು ನಿಲ್ಲಬೇಕು, ಅವರಿಗೆ ಗೋಳನ್ನು ಕೇಳಬೇಕು ಅಂತಂದರೆ ಈ ಕೂಡಲೇ DS ಅವರು ಮೆಡಿಷನನ್ನು ಖರೀದಿ ಮಾಡುವಂಥ ಕೆಲಸವನ್ನು ಮಾಡಬೇಕು. ಬಡ ರೋಗಿಗಳ ಜೀವವನ್ನು ಉಳಿಸ್ಬೇಕು. ಕೇವಲ ನಿಮ್ಮ ಸೇಫ್ಟಿಯನ್ನು ನೋಡ್ಕೊಂಡ್ರೆ ಬಡವರ ಜೀವ ಹೋದಲ್ಲಿ ನಾವು ಮತ್ತೊಮ್ಮೆ ಜಿಲ್ಲಾಸ್ಪತ್ರೆ ಮುಂಭಾಗ ಹೋರಾಟ ಮಾಡಿ ಮೆಡಿಷನಿಂದಲೇ ಮರಣ ಹೊಂದಿದ್ರೆ ಅಥವಾ ಯಾರಿಗಾರ ಪರದಾಡಿದ್ರೆ ನಿಮ್ಮ ಮೇಲೆ ಮತ್ತೊಂದು ದೂರನ್ನು ಕೂಡ ದಾಖಲಿಸ್ತೀವಿ ಅಂತ ಹೇಳ್ಬಿಟ್ಟು ಕರುನಾಡ ವಿಜಯ ಸೇನೆ ತೀವ್ರವಾಗಿ ಖಂಡಿಸ್ತಿದೆ.